ಸೊ ಮಂಗಳೂರು ಅಂಬಾನಿ ನೀವೇನಾ ಸರ್? ನೋಡಿ ಇದೆಲ್ಲ ಗೋಲ್ಡು. ಅಯ್ಯೋ ನಮ್ಮ ಅತ್ತೆ ಮಾವ ನೋಡ್ತಾರೆ ಸರ್. ಇಲ್ಲಿ ಕೂತಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ನೋಡೋಣ ಹೇಗಿದೆ ಆಳ್ವಾಸ್ ಕಾಲೇಜ್. ವಾಟ್ ಈಸ್ ದ ಸ್ಟೋರಿ ಬಿಹೈಂಡ್ ಸಿಲ್ವರ್ ಅಂದ್ರೆ ಸರ್ ಒಂದು ಮಾತು ಹೇಳಿದ್ರು. ನೋಡಿ ವೀಲ್ ಅಲೈನ್ ಮಾಡ್ತಾ ಇದ್ದಾರೆ. ಏನೋ ಬೈದ್ರು ನನಗೆ ಆಗಲೇ, ಜನರ ಮುಂದೆ ಪಂಚಸಾರಿ ಮಾಡ್ಕೋಬೇಕು, ಯಾವ್ದಾದ್ರು ಒಂದು ಉದುರೋದ್ರೆ ಏನ್ ಮಾಡೋದು ಅನ್ನೋ ಭಯ. ಓಕೆ ಲೆಟ್ಸ್ ಗೋ. What is the farm? Hi, so welcome back to my new vlog, guys. ಇವತ್ತಿನ ಬ್ಲಾಗು ನಾನು ಸ್ವಲ್ಪ 9 ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಗಾಯ್ಸ್, ವ್ಯೂ ನೋಡಿ ಗಾಯ್ಸ್. ನೆನೆಯಿಂದ ಮೋಡ ತುಂಬ ಚೆನ್ನಾಗಿದೆ ಗೈಸ್, ಒಂಥರ ಆಗಿದೆ. ಸೊ ಈಗ ಕತೆ ಏನು ಅಂದರೆ 10 ಗಂಟೆಗೆ ಇವೆಂಟಲ್ಲಿ ಇರಬೇಕು. 9:15 ಆಗಿದೆ ಟೈಮು. ಸ್ನಾನಗಿನೆಲ್ಲ ಆಯಿತು. ಈಗ ಪಂಚೆ ಹಾಕ್ಕೊಳ್ಳೋಣ ಬನ್ನಿ. ಪಂಚೆ ಹಾಕ್ಕೊಂಡು ರೆಡಿಯಾಗಿ ಹೋಯ್ತಾ ಇರೋದು ಇಲ್ಲಿಂದ. ಈಗ ಲೆಟ್ಸ್ ಗೋ. ಇದೇ ಕಲರ್ ಹಾಕುತ್ತಿರೋದು ಇವತ್ತು, ಹೇಗೆ ಕಾಣುತ್ತೆ ನಮಗೆ ಅಂತ. ಗೈಸ್ ಮನೇಲಿ ಪಂಚೆ ಹಾಕಿ ರೆಡಿಯಾಗಿ ರೂಮಿಂದ ಹೊರಟಿದ್ದೀವಿ. ಆಳ್ವಾಸ್ ಕಾಲೇಜ್. ಈ ಕಾಲೇಜ್ ಆಳ್ವಾಸ್ ಕಾಲೇಜ್ ಬಗ್ಗೆ ತುಂಬ ಕೇಳಿದ್ದೀನಿ ನಾನು. ಕೇಳಿರೋದೆಲ್ಲ ಸ್ಟ್ರಿಕ್ಟು ಅಂತ. ಅದು ಬಿಟ್ಟರೆ ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ಆಳ್ವಾಸಲ್ಲಿ ಓದಿದ್ದಾರೆ. ಸೊ ಅವರೆಲ್ಲ ಹಾಸ್ಟೆಲಲ್ಲಿ ಇಲ್ಲಿ ಬಂದು ಫ್ಯಾಮ್ಲಿಗಳನ್ನ ಬಿಟ್ಟು ದೂರ ಬಂದು ಇಲ್ಲಿ ಹಾಸ್ಟೆಲಲ್ಲಿ ಓದ್ತಿದ್ರು. ಏನೋ ಕೇಳಿದ್ದೆ ಸ್ಟೋರಿಗಳು. ನಮ್ಮ ಶಶಾಂಕ ಆಳ್ವಾಸಲ್ಲಿ ಓದಿದ್ದು, ಮತ್ತು ಅದರ ತುಂಬ ಜನ ನನ್ನ ಟೀಮ್ ಮೆಂಬರ್ಸ್ ಎಲ್ಲ ಆಳ್ವಾಸಲ್ಲಿ ಓದಿದ್ದಾರೆ. ಸೊ ಆ ಥರ ನನ್ನ ಫ್ರೆಂಡ್ಸು ಎಲ್ಲನೂ. ನೋಡೋಣ ಹೇಗಿದೆ ಆಳ್ವಾಸ್ ಕಾಲೇಜ್. ಮತ್ತು ಆಳ್ವಾಸ್ ಕಾಲೇಜಲ್ಲಿ ಒಂದು ಕಿಚನ್ ಓಪನ್ ಆಗ್ತಿದೆ, ಅಂದರೆ ಒಂದು ಕ್ಯಾಂಟೀನ್ ಥರ. ನಮ್ಮ ಮಂಗಳೂರಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ ಅವ್ರದ್ದು. ಸೊ ಅದಕ್ಕೆ ಹೋಗ್ತಾರೆ ನಾವು ಓಪನಿಂಗ್ಗೆ. ಬನ್ನಿ, ನಾನು ಮತ್ತು ಶ್ರವಣ್ ಬ್ರೋ ಟ್ವಿನ್ನಿಂಗಲ್ಲಿದ್ದೀವಿ ನೋಡಿ ಅಲ್ಲಿ. ಲೆಟ್ಸ್ ಗೋ. ನೋಡಿ ಗೈಸ್, ಮನೀಶ್ ಪೀಸ್ಗಳು ಹಾಕೋತವ್ರು ಬೆಳಗ್ಗೆ ಎದ್ದು ಗುದ್ಬಿಟ್ಟು. ಬನ್ನಿ ಹೊರಡೋಣ ಬ್ರೋ. ಅದು ಅವನು ಸ್ಟಾರ್ಟ್ ಮಾಡಿದಂತೆ ಗಾಡಿ ಹಾರಿತಂತೆ. ಅದು ಅಂಪು ಬ್ರೋ. ಅವರು ಬ್ರೇಕ್ ಬಿಟ್ನ ಪೋಪದಿ ಗಾಡಿ ಎಕ್ಸಲೇಟರ್ ಕೊರನಾಗ ಪವರ್ ಜಾಸ್ತಿ ಇತ್ತು. ಹೋಣ ಗಾಡಿ ನಿಂಗೆ ಇಟ್ಕೊಂಡು ಹೋಗ್ತಾ ಇದೀವಿ. ಬಟ್ ಹೋಗೋ ಅಷ್ಟು ಆದ್ರೆ ಸಾಕಲ್ಲ ಬ್ರೋ. ಅಲ್ಲಿ ಹೋಗಿಲ್ಲ ದಬ್ಬಂತ ಬಿದ್ಬಿಟ್ರೆ ಎಲ್ರು. ಲೆಟ್ಸ್ ಗೋ. 1 2 3 4 ಜನ ಮಂಗಳೂರು ಅವ್ರ ಮಧ್ಯ ಬೆಂಗಳೂರವ್ರು ಕೂತಿದ್ದೀನಿ. ಏನೋ ಮಾತಾಡ್ತಾರೆ, ಒಂದೊಂದ್ಸರಿ ಅರ್ಥನೇ ಆಗಲ್ಲ. ಇನ್ನೊಂದ್ಸರಿ ನಾನು ಅರ್ಥ ಆಗೋದ್ರೆ ಡೌ ಮಾಡ್ತೀನಿ, ಒಂದೊಂದ್ಸರಿ ಅರ್ಥನೂ ಆಗುತ್ತೆ. ಈ ಶ್ರವಣ್ ಬ್ರೋ ಬೈತವ್ರು ನನಗೆ. ಏನೋ ಬೈದ್ರು ನನಗೆ ಆಗಲೇ, ಏನೋ ಬೈದಂಗಿತ್ತು. ಬಟ್ ಇರ್ಲಿ, ಓಕೆ, ಏನು ಮಾಡೋಕ್ಕಾಗುತ್ತೆ. ಬಟ್ ಟ್ರಾನ್ಸ್ಲೇಟರ್ ನಿಂತ್ಕೊಂಡ್ಬರ್ಬೇಕು ನಾವೇನು. ಗೈಸ್, ನಾವು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅನ್ಸುತ್ತೆ ಆನ್ ಟೈಮ್ ಹೋಗ್ತಿರೋದು ಒಂದು ಈವೆಂಟಿಗೆ. ನೋಡೋಣ. ಶ್ರವಣ್ ಬ್ರೋನು ಆನ್ ಟೈಮ್ ಯಾವತ್ತೂ ಹೋಗಿಲ್ಲ, ನಾನು ಹೋಗಿಲ್ಲ. ಸುಮ್ಮನೆ ಡೌ ಮಾಡಬೇಡ್ರಿ ಬ್ರೋ. ಲೈಫಲ್ಲಿ ಒಳ್ಳೆಯವರಾಗಿರ್ಬಾರ್ದು. ಐ ಮೀನ್ ತುಂಬ ಫಿಲ್ಟರ್ಲೆಸ್ ಇರಿ ಬ್ರೋ. ನೀವು ಎಷ್ಟೊತ್ತಿಗೆ ಯಾವ ಈವೆಂಟ್ ಹೋಗಿದ್ರಿ ಬ್ರೋ? ಟೈಮ್ ಹೇಳಿ ಬ್ರೋ, ಒಂದೇಳಿ ಟೈಮ್ ನೀವು ಹೋಗಿರೋದು. ಅದು ಟೈಮ್ ಅಲ್ಲಿ ಹೋಗಂದ್ರೆ ಲೇಟ್ ಆಗ್ಲಿಲ್ಲ. ನೀವು ಲೇಟ್ ಆಗಿದ್ದೀರಾ? ಒಂದೊಂದ್ ಸರಿ, ಎಲ್ಲ ಸರಿ ಇಲ್ಲ. ಒಂದೊಂದ್ ಸರಿ ನಾನು ಲೇಟಾಗಿ ಹೋದಾಗ ಎಲ್ಲಾನು ಲೇಟಾಗೆ ಸ್ಟಾರ್ಟ್ ಆಗಿರೋದು. ಅಂದ್ರೆ ನಾನು ಕರೆಕ್ಟಾಗಿ ಹೋಗಿದ್ದೀನಿ ಅಂತ ಅರ್ಥ. ಸೊ ದೇವರು ನನ್ನ ಕರೆಕ್ಟ್ ಟೈಮ್ ಕರ್ಕೊಂಡು ಹೋಗ್ತಿದೆ ಅಂತ ಅರ್ಥ. ಬನ್ನಿ, ಪಾಸಿಟಿವ್ ಆಗಿರೋಣ. ಲೆಟ್ಸ್ ಗೋ. ಮನುಷ್ಯ ಗುದ್ದಿರೋ ಏಟಿಗೆ ಸ್ಟೇರಿಂಗ್ ಸೊಟ್ಟ ಆಗಿದೆ. ಇದು ಸ್ಟ್ರೈಟ್ ಸ್ಟೇರಿಂಗ್ ಅಂತೆ. ಹಿಂಗ್ ಇಟ್ಕೊಂಡ್ರೆ ಸ್ಟ್ರೈಟ್ ಹೋಗ್ತಾ ಇರೋದು ಗಾಡಿ. ಮುಗೀತು. ಮನುಷ್ಯ ಈಗ ಕ್ಯಾಲ್ಕುಲೇಟ್ ಮಾಡಿ ಓಡಿಸ್ಬೇಕು. ಸರಿ ಮಾಡಿಸ್ಕೊಂಡಿರೋ ಬೆಂಗಳೂರಿಗೆ ಹೋದ್ರೆ ಮುಗೀತು. ಸರಿ ಮಾಡಿಸ್ಲೇಬೇಕು. ಬೆಂಗಳೂರು ಇಲ್ಲೇ ಮಾಡಿಸ್ಲೇಬೇಕು ಬ್ರೋ, ಆಗಲ್ಲ, ಹೋಗಕ್ಕಾಗಲ್ಲ. ಘಾಟ್ ಸೆಕ್ಷನ್ ಕಷ್ಟ ಆಗ್ಬಿಡುತ್ತೆ. ಗಾಯ್ಸ್, ಫೈನಲಿ ಕಾಲೇಜ್ ರೀಚ್ ಆಗಿದ್ದೀವಿ. ನಾವು ಕಾಲೇಜ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಬಂದಿದ್ದೇವೆ ಅಂತ ಬ್ರೋ. ಬೆಳಿಗ್ಗೆ ಅಲ್ವಾ, ನಾವೇ ಕಾಲೇಜಿಗೆ ಬಂದಿದ್ದೀವಿ. ಬನ್ನಿ ಹೋಗಿ ಏನ್ ಪ್ಲಾನ್ ನೋಡೋಣ.
ನಾವು ಸ್ವಲ್ಪ ಬೇಗ ರೀಚ್ ಆಗಿಬಿಟ್ಟಿದ್ದೀವಿ. ನಾನು ಹೇಳಿಲ್ವಾ ಸ್ವಲ್ಪ ಬೇಗ ರೀಚ್ ಆಗಿಬಿಟ್ಟಿದ್ದೀವಿ. ನೋಡಿ ಕಾರಲ್ಲಿ ಕೂತಿದ್ದೀವಿ, ಸ್ಟೂಡೆಂಟ್ಸ್ ಎಲ್ಲ ಇಲ್ಲದ ನೋಡಿ. ಹಾಯ್ ಹಾಯ್. ನಮಗೆ ಈಗಲೇ ಇಳಿಬೇಡಿ, ಒಂದು 10 ನಿಮಿಷ ಆದ್ಮೇಲೆ ಇಳಿರಿ ಅಂತ ಹೇಳಿದ್ದಾರೆ, ಅದರಿಂದ ವೆಯ್ಟ್ ಮಾಡ್ತಾ ಇದ್ವಿ. ಜನರ ಮುಂದೆ ಪಂಚಸಾರಿ ಮಾಡ್ಕೋಬೇಕು, ಯಾವ್ದಾದ್ರು ಒಂದು ಉದುರೋದ್ರೆ ಏನ್ ಮಾಡೋದು ಅನ್ನೋ ಭಯ, ಟೆನ್ಷನ್ ಜಾಸ್ತಿ ಇದೆ ಗೈಸ್. ನಿಮ್ಗೆ ಆ ಕಡೆಯಿಂದ ಇಳಿಲಿಕ್ಕೆ ಆಗುತ್ತಲ್ಲ? ಕಾಲೇಜ್ ಹುಡುಗ ಆಗಿದ್ದಾಗ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾವಾಗಲೂ ಅನ್ಕೋತಿದ್ದೆ ಕಾಲೇಜ್ಗಳಿಗೆ ಎಷ್ಟಾಗಿ ಹೋಗ್ತೀನಿ, ಒಂದು ದಿನ ಮಾಡೇ ಮಾಡ್ತೀನಿ ಅಂತ. ಗೈಸ್ ಲೆಟ್ಸ್ ಗೋ ಗೈಸ್, ಲೆಟ್ಸ್ ರಾಕ್. ಫೀಲ್ಸ್ ಲೈಕ್ ಅ ಡ್ರೀಮ್. ನಿದ್ದೆ ಕಮ್ಮಿ ಆಯ್ತು ಅನ್ಸುತ್ತೆ. ಬನ್ನಿ ಲೆಟ್ಸ್ ಗೋ. Let's go. Say hi. Hello, hi. Hello, sir. ಸ್ವಲ್ಪ ಸೈಡ್. ಹಲೋ ಸರ್. ಸೌಂಡ್ ಬ್ರೋ. ನಮಸ್ಕಾರ ಮಾತಾಡ್ಚುನಾರ್. ಕಲಿಸಿ ಕರ್ಕೊಂಡ್ಬಂದಿದ್ದಾರೆ ಸೌಂಡ್ ಇಲ್ಲಿ. ರಿಯಲಿ ಹ್ಯಾಪಿ, ಖುಷಿ ಆಗ್ತಿದೆ. ಮಂಗಳೂರಿಗೆ ಬಂದು ಇವನ್ನೆಲ್ಲ ಮೀಟ್ ಮಾಡ್ತಾರೆ. ಫಸ್ಟ್ ಮೀಟ್ ಅಪ್ ಥರ ಫೀಲಿಂಗು. ಆ್ಯಂಡ್ ಬ್ರೋ ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಒಳ್ಳೊಳ್ಳೆ ಊಟ ಮಾಡಿಕೊಡಿ ನಮ್ಮ ಸ್ಟೂಡೆಂಟ್ಸ್ಗೆ. ಆ್ಯಂಡ್ ಖುಷಿ ಆಯಿತು, ಥ್ಯಾಂಕ್ ಯು. ಎಲ್ಲ ತೊಗೊಳ್ಳೋಣ, ಫೋಟೋಸ್ ಇಲ್ಲೇ ಇರ್ತೀವಿ. ಓಕೆ. ಫಸ್ಟ್ ಆಫ್ ಆಲ್ ನಮಸ್ಕಾರ ಕೊಡೋದು ಆಲ್ಮೋಸ್ಟ್ ಅಂದ್ರೆ ನಾಯ್ಸ್ ಗೇಮ್ ಬರುತ್ತೆ. ಒಳ್ಳೆ ಹೋಗಿತ್ತು, ತುಂಬಾ ಒಳ್ಳೆ ಹೋಗಿತ್ತು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಲುಂಗಿ ಎಳಿತಾರೆ ಇವರೆಲ್ಲ ಈಗ. 3, 2, 1. ಪಜಲ್ ಇದೆ, ಪಜಲ್ ಸಾಲ್ವ್ ಮಾಡ್ಬೇಕು. ಇದೆಲ್ಲ ಓದೆ ಅನ್ಕೊಂಡೆ ನಾನು. ಗೈಸ್ ನಾನು ಓದೆ ಅನ್ಕೊಂಡೆ. ಹಾ, ಏನ್ ಬೇಕು ಗೈಸ್? ಒಳಗೆ ಏನೇನೋ ಇದೆ ತಿನ್ನಕ್ಕೆ, ಬಟ್ ನಾನು ಬಂದಿರೋ ಶ್ರವಣ್ ಬ್ರೋ ಜೊತೆ ಸೆಲ್ಫಿ ತಿನ್ಬೇಕಲ್ಲ, ನಮ್ಮ ಟ್ರೈನರ್ ಬಿಡಲ್ಲ. ವಿಲ್ ಗಿವ್ ಅರೆ ವಿಲ್ ಪೇ ಬ್ರೋ. ಕಮ್ಮಿ ಆದ್ರೆ ಎಷ್ಟು ಜನಕ್ಕಾಗತ್ತೆ ಅಷ್ಟು ಜನಕ್ಕೆ ಕೊಡೋದು. ಜಡ ಯಾವಾಗ ನಮಗೆ ಇವಾಗ ಬಂದು ಪೂರ ಸ್ಟಾಕ್ ಎಂಟಿ. ನೆಕ್ಸ್ಟ್ ಗೆಟ್ ಇಟ್ ಡನ್ ಗೈಸ್. ಈಗ ನಾವು ಇಲ್ಲಿ ಸ್ಟಾಲ್ನ ಎಂಟಿ ಮಾಡಬೇಕು ಅಂತಿದ್ದೀವಿ. ನಾನು ಶ್ರವಣ್ ಬ್ರೋ ಸೇರಿ ಗಿವ್ ಅವೇ ಮಾಡೋಣ. ಬೇರೆ ಕೊಡೋದು ಬ್ರೋ, ಸ್ಟೂಡೆಂಟ್ಸ್ ಕೊಡ. ಹಾಂ, ಎತ್ತನ ಬರ್ಗರ್ ಎತ್ತಾ ಇದ್ದೀವಿ. ಬರ್ಗರು ಇದು ಡಿಸ್ಟ್ರಿಬ್ಯೂಟ್ ಮಾಡಿ ಪವರ್ ಹೌಸ್ ಲೆಕ್ಕದಲ್ಲಿ. This time, if the generation content creators are very, very important and they add a lot of value in the society. That is when I pitched you both to him. He was like, let's bring them, let's hold it. Yeah. Thank you, sir. Thank you. That is why he wanted you all to add value and the students should benefit from you. ಮೇಲೆ ಎತ್ಕೊಂಡ್ಬಿಟ್ರೆ ಫೋಟೋ ಹಿಡಿಯೋಕ್ಕೆ. ಈಗ ನಾವು ಒಂದು ಸೆಷನ್ ಇದೆ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಷನ್, ಅದಕ್ಕೆ ಹೋಗ್ತಾ ಇದ್ದೀವಿ.
ಹಸು ಸರಿ ಹಸುವಾಗ್ತಿದೆ, ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬಟ್ ಹೋಗಿ ತಿನ್ನೋಣ. ಇಲ್ಲೋಗಿ ಗಿವ್ ಅವೇ ಮಾಡೋಣ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಓಹೋ, ಲೆಟ್ಸ್ ಗೋ. ತುಂಬ ಟೈಮ್ ಆಗುತ್ತೆ ಈಗ. ಹುಷಾರು. ಗೈಸ್, ಇಲ್ಲಿ ಕೂತಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿದ್ದಾರೆ. ಎನರ್ಜಿ ಕಾಫಿ ಕುಡಿತಾ ಇದ್ದೀನಿ. ಎನರ್ಜಿ ತುಂಬ ಕಮ್ಮಿ ಇದೆ ಇವತ್ತು. ಸಬ್ಸ್ಕ್ರೈಬರ್ ನಮಗೆ ಪೇಂಟಿಂಗ್ ಕೊಟ್ಟಿದ್ದಾರೆ, ಸ್ಕೆಚ್ ಮಾಡಿದ್ದಾರೆ. ಮನೆಗೆ ಹೋಗ್ಬಿಟ್ಟಿದ್ದೀನಿ, ನೋಡೋಣ. ಮನೆಗೆ ಹೋಗಿ ನೋಡ್ತೀನಿ. ಥ್ಯಾಂಕ್ ಯು. Mr. Samir, who's engaging in critical content of that job. Sam Samir recently 1 million subscribers. So, ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಕನ್ನಡ ಹೆಲ್ತ್ ಫಿಟ್ನೆಸ್ ನ ಆಪ್ ಲಾಂಚ್ ಆಗಿತ್ತು. ಸೊ ಅದರ ಡೌನ್ಲೋಡ್ಸ್ 1 lakh ಡೌನ್ಲೋಡ್ಸ್ ಆಗಿದೆ. Samir KR, known to over 1 million followers as Sam Samir Insta, is one of Karnataka's most loved daily vloggers. Since 2016, he's shown up, camera on, life unfiltered, and built one of the biggest Kannada vlogging channels out there. He recently became one of the first Kannada creators to complete over 1,000 straight days of daily vlogging. That's interesting. Not a stunt, just 3 years of simply not stopping. His bio puts it in 2 words: everything is possible. Welcome to you, the wonderful students at Alvas. Congratulations for 1 million subscribers. Anjane, downloads Manondu so much. Power House Studio, come on. ಸೊ ಈಗ ಎಲ್ಲಿಂದ ಹೊರಟಿದ್ದೀವಿ. ಸರ್ ಆಫೀಸಿಗೆ ಬಂದು ಸರ್ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ, ಅವ್ರ ಹತ್ರ ನಾಲೆಜ್ನ ಸ್ವಲ್ಪ ಇಷ್ಟಿಷ್ಟು ತೊಗೊಂಡು ಈಗ ಲಂಚಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಈಗ ಗಾಡಿ ಹತ್ತಿ ನಾವು ಲಂಚಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಲಂಚ್ ಈಗ? ಮನೆಗೆ. ನಿಮ್ಮ ಮನೆಗಾ? ಓಹೋ, ಪ್ರಿವಿಲೇಜ್. ಬನ್ನಿ ಅವ್ರ ಮನೆಗೆ ಹೋಗಿ ಲಂಚ್ ಮಾಡಿ ಬರುವ. ಮೀನೆಲ್ಲ ಇರುತ್ತೆ ಪಕ್ಕ ಅಲ್ಲ ಸರ್? ಫಿಶ್ ಎಲ್ಲ ಇರುತ್ತಾ? ಫಿಶ್ ಎಲ್ಲ. ಓಹೋ, ಒನಸ್ಸು ತಿಂದು ಬರೋಣ ಬನ್ನಿ. ಒನಸ್ಸು ತಿಂದು ಬರೋಣ. ಸೊ ನಾವು ಆಳ್ವಾಸ್ ಕಾಲೇಜ್ ಟೂರ್ ನೋಡಕ್ ಹೋಗ್ತಾ ಇದ್ದೀವಿ. ಈಗ ಚಿಕ್ಕ ಮಕ್ಕಳು ಸ್ಕೂಲಿಗೆ ಬಂದಿದ್ದೀವಿ. ಬಾಯ್. ಸ್ಲೀಪಿಂಗ್ ರೂಮ್ ಇದೆ ಸ್ಕೂಲಲ್ಲಿ, ಎಲ್ಲ ಮಲ್ಗೋ ಟೈಮಾ? ಓಹೋ, ಕ್ರೇಜಿ. ನಾವು ಹಿಂಗೆಲ್ಲ ಇದ್ರೆ ನಾಯಿಗಳು ಹೊಡಿತಿದ್ರು ನಮ್ಮ ಅಪ್ಪ ಅಮ್ಮ ಸ್ಕೂಲಲ್ಲೆಲ್ಲ. ನೋಡಿ ಬ್ರೋ, ಮಲ್ಗಕ್ಕೆ ಒಂದು ರೂಮು ಮಕ್ಕಳಿಗೆ. ಹಾಂ, ಏನು ಬ್ಲಶ್ ಮಾಡ್ತೀರಾ? ಗೈಸ್, ಸೊ ನಾವು ಆಳ್ವಾಸ್ ಫೌಂಡರ್ಸ್ ಮನೆಗೆ ಲಂಚಿಗೆ ಬಂದಿದ್ದೀವಿ. ಇದು ಮನೆಯನ್ನ ರೆಸಾರ್ಟಾಗಿ ಗೊತ್ತಾಗ್ತಿಲ್ಲ. ಮನೆಯಿಂದ ನೋಡಿ ಇಲ್ಲಿ ಮುಂದೆಗಡೆ ವೈನಾಡ್ ರೆಸಾರ್ಟ್ ವ್ಯೂ. ಹಾಂ, ಇದು ಮನೆ. ಡ್ಯಾಮ್, ಬೆಟ್ಟನಾ? ಕೊಡಂಜಿಕಲ್ ಅಂತ ಕರೀತಾರೆ. ಕೊಡಂಜಿಕಲ್. ಅದರ ಹಿಂದೆ ನಮ್ಮ ಇಡೀ ಒಂದು ಕುದುರೆಮುಖದ ಬೆಟ್ಟ. ಗೈಸ್ ಬನ್ನಿ. ನಾನು ನಮ್ದ್ರಲ್ಲೂ ಶ್ರವಣ್ ಹೋಮ್ ಟೂರ್ ಬರುತ್ತೆ ನೋಡಿ. ನಾವ್ಯಾದ್ರು ಒಂದು ಮೂಲೆ ಮಿಸ್ ಮಾಡಿದ್ರೆ ಅವ್ರಲ್ಲಿ ನೋಡಿ, ಅವ್ರಲ್ಲಿ ಮಿಸ್ ಆದರೆ ನಮ್ದ್ರಲ್ಲಿ ನೋಡಿ. ಇಲ್ಲಿ ನೋಡಿ ಬ್ಯೂಟಿ. ಇದೆಲ್ಲ ಅವಾಗಲೇ ಲಿಫ್ಟ್ ಹಾಕ್ಸಿರೋದು ಅನ್ಸುತ್ತೆ. ಹಳೆ ಮನೆ ಇದು ಸ್ವಲ್ಪ, ಬಟ್ ಅವಾಗಲೇ ಲಿಫ್ಟ್ ಎಲ್ಲ ಹಾಕ್ಸಿದೆ. ದೇ ಹ್ಯಾವ್ ಅ ಬಿಗ್ ಕಮ್ಯುನಿಟಿ. ಎಲ್ಲ ಮಾತಾಡ್ತೀನಿ ನಿಮಗೆ, ಬಟ್ ನೈಸ್. ಲಂಚ್ ತಿಂತೀವಿ ಬನ್ನಿ, ಲಂಚ್ ಮಾಡೋಣ. ಸೊ ಮಂಗಳೂರು ಅಂಬಾನಿ ನೀವೇನಾ ಸರ್? ಹಾಂ, ಮಂಗಳೂರು ಅಂಬಾನಿ ನೀವು. ಏನೋ ಪಲ್ಯ, ರಸಮ್ಮು, ಚಿಕನ್ ಗ್ರೇವಿ, ಚಿಕನ್ ಮತ್ತೆ ಚಪಾತಿ, ಫಿಶ್.
ಕೈ ತೊಳ್ಕೊಂಬರೋಣ ಬ್ಯಾಟಿಂಗ್ ಮಾಡೋಕ್ಕೆ. ಕಿಚನ್ ನೋಡಿ, ಕಿಚನ್ನೇ ದೊಡ್ಡದಾಗಿದೆ. ಅವರೇ ಸರ್ವಿಂಗ್ ಮಾಡ್ತಿದ್ದಾರೆ ನಮಗೆಲ್ಲ. ನಾವು ಕೈ ತೊಳಿಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಚಿಕ್ಕ ಕಿಚನ್, ಅದು ನಾವು ಬಿಸಿ ಮಾಡ್ಕೊಳ್ಳೋಕೆ ಏನಾದ್ರು ಬೇಕಂದರೆ ಚಿಕ್ಕ ಕಿಚನ್ ನೋಡಿ. ಇದೆಲ್ಲ ಗೋಲ್ಡು ಅಂತ ಸರ್ ಹಿಂಗೆ ಹೇಳ್ಬೋದಲ್ಲ, ನೋಡಿ ಇದೆಲ್ಲ ಗೋಲ್ಡು, ಸಿಲ್ವರ್ ಪ್ಲೇಟ್ ಮಾಡಿದ್ದಾರೆ. ಗೋಲ್ಡ್ ಮೇಲೆ ಸಿಲ್ವರ್ ಪ್ಲೇಟ್ ಮಾಡಿದ್ದಾರೆ. ನಮಗೆ ಊಟ ಕಮ್ಮಿ ಆಗ್ಬಿಡಿ ನಾನು ಮಾತಾಡಿದೆ ಅಂತ ಉಪದ್ರ ಕೊಡ್ತಾ ಇದ್ದಾರೆ. ಚಿಕನ್ ನಾನು ಬೇಡ ಬೇಡ ಅಂತೀನಿ, ಸ್ವಲ್ಪ ಹಾಕಿ. ನಾನು ಬೇಡ ಬೇಡ ಅಂತ ಅಣ್ಣ ಬೊಕ್ಕ ಅಂಜಲ ಬ್ರೋ ಬೇಡ ಬ್ರೋ, ಬೇಡ ಬ್ರೋ ಸಾಕು. ಅಯ್ಯೋ ಸ್ನೇಹಿತರೆ, ಇದು ಸ್ಕ್ರಿಪ್ಟ್ ಮಾಡಿ ಇದನ್ನು ಟೇಸ್ಟಿ ಆಗಿದೆ. ಉರ್ವಾಲ್ ಚಿಕನ್ ಅಂತೆ. ಉರ್ವಾಲ್ ಚಿಕನ್ ಮಂಗಳೂರು ಸ್ಪೆಷಲಾ? ಮಂಗಳೂರು. ಹೌದಾ? ಅಂಜಲ್ ಫಿಶ್ ಇವುಗಳಿಗೆ ಒಳ್ಳೆ ಫಿಶ್ ಸಿಗುವುದಿಲ್ಲ. ಹೌದೌದು, ಎಲ್ಲ ಕೋಲ್ಡ್ ಸ್ಟೋರೇಜಿಂದ ಬರುವ ಫಿಶ್ಗಳು. ನೀವು ಒಂದ್ಸಲ ನೀವು ಕೋಲ್ಡ್ ಸ್ಟೋರೇಜ್ ವಿಸಿಟ್ ಮಾಡಿದರೆ ಊಟನೇ ಬಿಟ್ಬಿಡ್ತೀವಿ. ಅಲ್ಲ, ಬೆಂಗಳೂರಲ್ಲಿ ಫಿಶ್ ಅನ್ನೋದು ನಿಲ್ಲಿಸಿ. ಕೋಲ್ಡ್ ಸ್ಟೋರೇಜ್ ಅಲ್ಪ ಕೊಡಲ್ಲ. ಒಂದ್ಸರಿ ವಿಸಿಟ್ ಮಾಡೋಣ ಗೈಸ್. ವಿಸಿಟ್ ಮಾಡಿ ಬ್ಲಾಗ್ ಮಾಡ್ಕೊಂಬರೋಣ. ವಾಟ್ ಈಸ್ ದ ಸ್ಟೋರಿ ಬಿಹೈಂಡ್ ಸಿಲ್ವರ್ ಅಂದರೆ ಸರ್ ಒಂದು ಮಾತು ಹೇಳಿದ್ರು. ಸರ್ ಏನಿದು ಸ್ಟೋರಿ ಸಿಲ್ವರ್ದು? ಗಿಫ್ಟ್ ಅಂತೆ. ಈ ತರ ಗಿಫ್ಟ್ ಕೊಡೋ ಫ್ರೆಂಡ್ಸ್ ಎಲ್ಲಿ ಇದಾರೆ? ಒಬ್ರಿದ್ದಾರೆ ನಮ್ಗಿದ್ದಾರೆ ಒಬ್ರು. ಚೈನ್ ಕೊಡ್ತಾರೆ ನಮ್ಗೆ, ಗೋಲ್ಡ್ ಕೊಡೋ ಫ್ರೆಂಡ್ಸ್ ಸರ್. ಕೇಳಿದ ತಕ್ಷಣ ಕೊಡ್ತಾರೆ ಬ್ರೋ. ಏನ್ ಹೇಳ್ತಾವ್ರು ನೋಡಿ, ನಾವು ಸ್ವಲ್ಪ ಬಾಡಿ ಇದೆ, ಅವ್ರು ಸೀರಿಯಸ್ ಆಗಿರ್ತಾರೆ ಅಂತ ಭಯ ಇತ್ತು. ಇವ್ರ ಮೇಲೆ ನಂಗೆ ಡೌಟ್ ಇತ್ತು, ಏನೋ ಇವೆಂಟ್ ಮೇಲೆ ಕೇಳಕ್ ಮಾಡ್ತಾನೆ ಅಂತ. ಅವರ ವಿಷಯದಲ್ಲಿ ಅವರು ಈಗ ಬಾಡಿ ಇದೆಲ್ಲ ನಾರ್ಮಲ್ ಡಿಸಿಪ್ಲಿನ್ ಇರ್ತಾರೆ ಅಂತ ನನಗೆ ಒಂದು ಇದು ಹೇಳ್ತಾರೆ. ಫಸ್ಟ್ ಏನಾಗಿ ಹೆದರಿಸಿದ್ರು ಒಂದ್ಸಲ. ಇವ್ರು ನೀವು ಕಂಟೆಂಟ್ ನೋಡಿದಿರಾ? Sam is good. I told he's very good. You just see. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್. ಕುತ್ಕೊಂಡ ಒಂದು 2-3 ಮಕ್ಕಳು ಒಂದೇ ಸಲ ಮುಖ ನಿಮ್ ದೇವರನ್ನ ಹೇಳ್ತೀನ ಅವಳು ಹಣ ಇಲ್ಲಾಂದ್ರೆ ಹಾಗೆ ರಿಯಾಕ್ಟ್ ಆಗೋದಿಲ್ಲ. ಒಂದೇ ಸಲ ಮುಖ ಬಾರಿ ಒಂದು ಅರಳಿ ಹೋಯ್ತು. ನಾನು ಅವಾಗ ಅಂದಾಜು ಹಾಕಿದ ಸ್ವಲ್ಪ ಒಳ್ಳೆ ಲೇಡೀಸ್ನವರ ನಮ್ಮ ಮಾವ ಮೋರ್ ಫೀಮೇಲ್ ಆಡಿಯನ್ಸ್. ಇಲ್ಲ ಎರಡು ಸೇಮ್ ಇದೆ. ಇದೇ ಕೊಂಚ ನಾನ್ ಆಡಿಯನ್ಸ್ ಅಂತ ಅವ್ರಿಗೆ ಫೀಮೇಲ್, ಬಿಕಾಸ್ ಐ ಆಮ್ ಆಲ್ಮೋಸ್ಟ್ ಗೆಟಿಂಗ್ ಎಂಗೇಜ್. ಈ ಸಿಂಗಲ್, ದಟ್ ಇಸ್ ವಾಟ್ ಕರ್ನಾಟಕ ನೋಸ್. ಅದು ಎಂಗೇಜ್ ಆದ್ರೆ ಜಾಸ್ತಿ. ಅಯ್ಯೋ ನಮ್ಮ ಅತ್ತೆ ಮಾವ ನೋಡ್ತಾರೆ ಸರ್. ಇಟ್ ವಾಸ್ ರಿಯಲಿ ಪ್ಲೆಜರ್ ಮೀಟಿಂಗ್ ಯು. ಬೆಂಗಳೂರು ಬಂದ್ರೆ ಪ್ಲೀಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸಿ ಯು ಗೈಸ್. ಸೊ ಇಲ್ಲಿಂದ ಅಲ್ಲಿಗೆ ಅವ್ರದ್ದೇ ಇರುತ್ತೆ ಅನ್ಸುತ್ತೆ ನನಗೆ ಲ್ಯಾಂಡು. ಅವ್ರು ಬನ್ನಿ ಕೇಳೋಣ. ಸರ್, ಹೌ ಡು ಯು ಹ್ಯಾವ್ ದಿಸ್ ಕಾರ್? ವಾಟ್ ಡು ಯು ಡೂ ಫಾರ್ ಲಿವಿಂಗ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಾಯ್ ಥ್ಯಾಂಕ್ ಯು ಗೈಸ್. ಸೊ ಹೊರಟಿದ್ದೀವಿ ಇಲ್ಲಿಂದ. ಹ್ಯಾಡ್ ಅ ಕ್ರೇಜಿ ಡೇ. ಸೊ ಬನ್ನಿ ಈಗ ರೂಮ್ಗೆ ಹೋಗಿ ಚೆಕ್ಔಟ್ ಮಾಡಿ ಇನ್ನೊಂದು ಕಡೆ ಮಂಗ್ಳೂರಿಗೆ ಹೋಗಬೇಕು. ಲೆಟ್ಸ್ ಗೋ ಗೈಸ್. ಫೈನಲಿ ವಾಪಸ್ ಬಂದಿದ್ದೀವಿ. ಹೋಗಿದ್ದು ನಾವು 10 ಗಂಟೆಗೆ, 10-10:30. ಇಲ್ಲಿ ಟೈಮ್ ಬಂದು 9:00ವರೆಗೆ ಹೋಗಿದ್ದು, 3:30 ಆಗಿದೆ. ಸಾಕಾಗೋಯ್ತು ನನಗಂತೂ. ಭಾಳ ಕ್ರೇಜಿ ಎಕ್ಸ್ಪೀರಿಯನ್ಸ್. ಈಗ ಎಲ್ಲ ಪ್ಯಾಕೆಲ್ಲ ಮಾಡಿ ರೂಮಿಲಿಂದ ವೆಕೇಟ್ ಮಾಡಬೇಕು ಬೇರೆ ಜಾಗಕ್ಕೆ. ಬನ್ನಿ ಪ್ಯಾಕಿಂಗ್ ಮಾಡ್ಕೊಳ್ಳೋಣ. ಇಲ್ಲಿಂದ ರೆಸಾರ್ಟಿಂದ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಈಗ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಫಸ್ಟು ಗಾಡಿ ರೆಡಿ ಮಾಡ್ಸೋಕ್ಕೆ. ರೆಡಿ ಮಾಡಿಸಿದ್ಮೇಲೆ ಏನು ಮಾಡೋದು ಡಿಸೈಡ್ ಮಾಡಬೇಕು. ಗೈಸ್ ಹಿಂಗೆ ಹಿಡಿದ್ರೆ ಈ ಫೋನು ಧಬಕ್ಕಂತ ಕೆಳಗೆ ಬಿದ್ದೋಗ್ಬಿಡೋದು. ಕೆಸರು ನೋಡಿ ಅಲ್ಲಿ. ಹೋಗಿದ್ರೆ ಈ ಫೋನ್ ಈಗ ಚಾಕ್ಲೇಟ್ ಕೇಕ್ ಆಗಿರೋದು ನೋಡಿ ಗೈಸ್. ಯಾವುದೋ ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀವಿ, ಅಂದರೆ ಮೆಕ್ಯಾನಿಕ್ ಹತ್ರ. ಹೋಪ್ಫುಲಿ ಅವ್ರು ರೆಡಿ ಮಾಡ್ತಾರೆ ಅಂದ್ಕೊಂಡಿದ್ದೀವಿ. ಮಾಡಿದ್ರೆ ಬಚಾವ್. ಇಲ್ಲಿ ನೋಡಿ ವೀಲ್ ಅಲೈನ್ ಮಾಡ್ತಾ ಇದ್ದಾರೆ. ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ವೀಲ್ ಅಲೈನ್ಮೆಂಟ್ ಹೆಂಗಾಗುತ್ತೆ ಅಂತ. ಇಲ್ಲಿ ಏನಾಗಿದೆ ಅದನ್ನೆಲ್ಲ ಸ್ವಲ್ಪ ದಾರದಲ್ಲಿ ಕಟ್ಟಿ ವೀಲ್ ಅಲೈನ್ ಮಾಡ್ಕೊಂಡು ಹೋದರೆ ಈ ಸದ್ಯಕ್ಕೆಲ್ಲ ಸರಿಯಾಗಿರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಬೆಂಗಳೂರಿಗೆ ಹೋದ್ಮೇಲೆ ಏನು ಚೆಕ್ ಮಾಡಬೇಕು? ಇದು ಮುಂದೆ ಹೇಳಿದ್ರು ಅವರು, ಇವರು ಮಾಡಿಕೊಡ್ತಾರಂತ. ತೋರಿಸಿ ಅನ್ಸುತ್ತೆ ಅವರು. ಒಂದ್ಸರಿ ಟೆಸ್ಟ್ ಮಾಡಿಸ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾರ್ಟ್ ಆಗುತ್ತೆ. ಬಟ್ ಅದು ಬೆಂಗಳೂರಿಗೆ ಹೋದ್ಮೇಲೆ ಮತ್ತೆ ರೆಡಿ ಮಾಡಿಸ್ಬೇಕು. ಅವಾಗ ಏನಾಗುತ್ತೆ ನೋಡಬೇಕು. ಅವ್ನು ಹೇಳ್ತಾರೆ ಅಂತ ನೋಡೋಣ. ಗೈಸ್ ಸುತ್ತಾಯಿತು, ಸಾಕಾಯಿತು. ಅಂದರೆ ಈಗ ಟ್ರಾವೆಲ್ ಆಗ್ಬಿಟ್ಟಿದೆ. ಈಗ ನಾಳೆ ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗಿ ನಾಳಿದ್ದು ಮತ್ತೆ ಎಲ್ಲೋ ಹೋಗೋದಿದೆ. ಮೈಸೂರಿಗೆ ಏನೋ ಒಂದು ಸ್ಪೆಷಲ್ ಇದೆ. ಅಲ್ಲಿಂದ ಮತ್ತೆ
ಇನ್ನೊಂದು ಟ್ರಿಪ್ಗೆ ಹೋಗೋದಿದೆ. ಸೊ ಈ ತಿಂಗಳು ಎಂಡ್ವರೆಗೂ ಸಕ್ಕ ಟ್ರಿಪ್ಸ್ ಇದೆ, ನೋಡಿ ಎಂಜಾಯ್ ಮಾಡಿ ಗೈಸ್. ಸೊ ಇದನ್ನು ದಾಟಬೇಕು, ಅದೇ ಪ್ರಾಬ್ಲಮ್. ವೀಲ್ ಅಲೈನ್ಮೆಂಟ್ ಆಯಿತು, ಈಗ ಗಾಡಿ ಹತ್ತಿ ಹೊರಟಿದ್ದೀವಿ. ಈಗ ನಮ್ಮ ಮನೀಶ್ ಅಜ್ಜಿ ಮನೆ ಗೈಸ್. ಸೊ ಈಗ ಇಲ್ಲಿಂದ ಮನೀಶ್ ಅವ್ರ ಅಜ್ಜಿ ಮನೆಗೆ. ಮನೀಶ್ ನಮ್ಮ ಹತ್ರ ಜಾಯ್ನ್ ಆದಾಗಿಂದ ಹೇಳ್ತಿದ್ದು ಒಂದೇ ಮಾತು, ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ಬೇಕು, ನಮ್ಮ ಅಜ್ಜಿ ಮನೆ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಇವತ್ತು ಆ ದಿನ ಬಂದಿದೆ. ಮನೀಶ್, ನಿಮ್ಮ ಅಜ್ಜಿ ಮನೆಗೆ ಹೋಗೋ ದಿನ ಬಂದಿದೆ. ಬನ್ನಿ ಹೋಗಿ ಹೇಗಿದೆ ಜಾಗ ನೋಡ್ಕೊಂಡು ಬರೋಣ ಗೈಸ್. ಫೈನಲಿ ಮನೀಶ್ ಅವರ ಅಜ್ಜಿ ಮನೆ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿ ಬನ್ನಿ, ಒಳಗೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಈಗ ಮಂಗ್ಳೂರಿಗೆ ಹೋಗೋದಲ್ಲ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗೋದನ್ನು ಡಿಸೈಡ್ ಮಾಡ್ತಾ ಇದ್ದೀವಿ. ನೋಡೋಣ. ಬಂದ ತಕ್ಷಣ ಆಂಟಿ ನನಗೆ ಚೊಮ್ಕೊಟ್ರು, ನಾನು ಕುಡಿಯೋ ನೀರು ಅಂತ ಸೀರೆ ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಕೈ ಕಾಲು ತೊಳಿಯೋಕಂತೆ ಅದು. ಬನ್ರಿ ಕಾಲು ತೊಳ್ಕೊಳ್ರಿ ರಜನಿ. ಇಲ್ಲ ಸಾಕು ಬೈ, ಕೈ ತೊಳ್ದ್ರಿ ಅಷ್ಟೇ. ಮುಂದೆ ಮಾತ್ರ ತೊಳಿಬೇಕಾ? ನಂಗೆ ಗೊತ್ತಿಲ್ಲ ಬ್ರೋ, ನೀವು ಮಾಡಿದ್ರೆ ನಾನು ಮಾಡ್ತಿರೋದು. ಕಾಫಿ, ಬಿಸ್ಕೆಟ್ಟು, ಬನಾನಾ ಚಿಪ್ಸ್, ಅದು ಇದು ಅಳ್ಸಿನ ಚಿಪ್ಸು. ಕೊಟ್ಟಿರೋ ಗೆಸ್ಟು 1 ಪೀಸ್ ತಿನ್ಬೇಕು. ಮನೀಶ್ ಅವರು ಶುಗರ್ ಜಾಸ್ತಿ ತಿನ್ನಲ್ಲ ಅಂದರೆ ಯಾರಿಗೆ ಶುಗರು ಅವ್ರಿಗೆ? ಅಜ್ಜಿ ಯಾರಿಗೆ ಶುಗರು ಅಂತಿದ್ದಾರೆ, ಇವ್ರಿಗೆ ಶುಗರು ಅಲ್ಲ, ಯಾರಿಗೂ ಅಲ್ಲ. ಡಯಟ್ ಆ್ಯಪ್ಸ್, ಬಾಡಿ ಚೀಪೆ ಕೂದಿಲ್ಲ. ನಿಮ್ಗೆ ಶುಗರಾ? ಗಾಯ್ಸ್ ಬಂದು ಒಂದು ಕಾಫಿ ಕುಡ್ದು ಬನ್ನಿ ಮಾತಾಡಿ ಬನ್ನಿ. ಬಾಯ್ ಥ್ಯಾಂಕ್ ಯು. ಬನ್ನಿ, ಇಲ್ಲಿ ಒಂದು ಒಳ್ಳೆ ವ್ಯೂ ಇರೋ ಜಾಗ ಇದೆಯಂತೆ, ಅದು ನೋಡ್ಬಿಟ್ಟು ಸೀದಾ ಬೆಂಗಳೂರಿಗೆ ಹೊರಟ್ಬಿಡೋಣ. ಲೆಟ್ಸ್ ಗೋ ಗಾಯ್ಸ್. ವ್ಯೂ ಎಂಜಾಯ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ವ್ಯೂ ಬನ್ನಿ. ನಮ್ಮ ಮನೀಶ್ ಇದ್ರು ತುಂಬ ಹೈಪ್ ಕೊಟ್ಟಿದ್ದಾರೆ. ಓ ಬಾಯ್, ನಮ್ಮ ಅಜ್ಜಿ ಮನೆ ಹತ್ರ ಬನ್ನಿ ಬಾಯ್, ನಿಮಗೆ ತೋರಿಸ್ತೀನಿ. ನಾವು ಇವತ್ತು ಬೆಂಗಳೂರು ವಾಪಸ್ ಹೋಗಬೇಕು. ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀವಿ, ಮತ್ತು ಅವ್ರವ್ರ ಫ್ಯಾಮಿಲಿಗೆ ಹೇಳ್ಬಿಟ್ಟಿದ್ರು ನಾವು ಬರ್ತೀವಿ ಅಂತ. ಅದಕ್ಕೆ ಒಂದ್ಸರಿ ವಿಸಿಟ್ ಮಾಡಿ ಅದೇನು ಮನೀಶ್ ಹೈಪ್ ಕೊಟ್ಟಿರೋದು ನೋಡ್ಕೊಂಡು ಬರೋಣ ಬನ್ನಿ ಅಂತ ಹೋಗ್ತಾ ಇದ್ದೀವಿ. ಸುಮಾರು ಜಾಗ ಅಲ್ಲ, ಇದೇ ಜಾಗ ಅಲ್ಲ ನೀವು ಹೈಪ್ ಕೊಟ್ಟಿದ್ದು. 2 ಕೊಟ್ಟಿದ್ದೇನೆ, ಒಂದು ಫಾಲ್ಸ್. ಈಗ ಇದೊಂದಲ್ವಾ ಅದರಲ್ಲಿ? ಇದೊಂದು ನೋಡೋಣ ಈಗ ಬನ್ನಿ. ಲೆಟ್ಸ್ ಗೋ. ಇಲ್ಲಿ ಇವ್ರ ಗ್ಯಾಂಗ್ ಬಂದಿದೆ, ಅವ್ರಿಗೂ ಗೊತ್ತಿಲ್ಲ ರೈಟಾ ಲೆಫ್ಟಾ ಅಂತ. ಇಲ್ಲ ಅವ್ರ ಮಕ್ಕ ನೋಡಿ, ಮಧ್ಯದಲ್ಲಿ ಅವ್ರ ಮಕ್ಕ ತೋರಿಸಿ ಸ್ವಲ್ಪ. ಪಕ್ಕನಾ? ಇದೆ ಬನ್ನಿ. ಆಕ್ಚುಲಾಗಿ ವೈನಾಡ್ಗಿಂತ ವೈಲ್ಡ್ ಇದೆ ಬ್ರೋ ಎಕ್ಸ್ಪೀರಿಯನ್ಸ್ ಇದು. ಬ್ರೋ ಇಲ್ಲಿ ನೋಡಿ, ನಾನೇ ಹಾಕೊಂಡ್ಬಿಡ್ತಿದ್ದೆ. ಬ್ರೋ ಇಲ್ಲಿ ನೋಡ್ಕೊಂಡು ಬನ್ನಿ. ನೀವು ಮೊದಲೇ ಬೀಳೋದ್ರಲ್ಲಿ ಪಂಟ ಅಲ್ವಾ? ತಿಂಗ್ಳಿಗೊಂದ್ಸರಿ ಲವಲ್ ಬೀಳ್ತಿರ್ತೀರಾ, ಕಾಡಿಗೆ ಹೋದ್ರೆ ಕೆಳಗೆ ಬೀಳ್ತಿರ್ತೀರಾ, ನೋಡ್ಕೊಂಡ್ ಬನ್ನಿ. ಏನಿಲ್ಲ ಬ್ರೋ, ಇದೊಂದು ಕಲ್ಲಿದೆ ಅಷ್ಟೇ. ಹುಷಾರು ಬ್ರೋ, ಹಿಡ್ಕೊಡಿ. ಅದು ಕಲ್ಲಿಡ್ಬೇಕು, ಮೂವ್ ಆಗುತ್ತೆ ಕಲ್ಲು ಮೂವ್ ಆಗುತ್ತೆ ರೀ ಅದು. ಹೆಂಚಿನ ಸಾವು ಮಾರೆ. ಓಹೋ ಯಾಕ್ರಿ ಮನೀಶ್ ದಬಾಕೊಂಬಿಟ್ಟು ಬೋ. ಇಲ್ಲೊಂದ್ಸರಿ ಇಲ್ಲೂ ಜಾರುತ್ತಂತೆ, ಹುಷಾರು. ನಂದು ಜಾರ್ತದೆ ಚಪ್ಪಲ್. ಬ್ಯೂಟಿಫುಲ್ ಜಾಗ ಅಂತ ಕರ್ಕೊಂಬಂದು ನನ್ನ ಲೈಫಲ್ಲಿ ಇದ್ದಿದ್ದ ಬ್ಯೂಟಿನೆಲ್ಲ ಹಾಳು ಮಾಡ್ಬಿಟ್ರಲ್ಲ ಮನುಷ್ಯ. ವಾವ್, ಸಗದಿದೆ ಗೈಸ್. ಏನ್ ಮನುಷ್ಯ ಇಲ್ಲಿ ಹೊಳೆ? ಶಿಟ್ ಗೈಸ್, ಇಲ್ಲೊಂದು ಹುಳ ಇತ್ತು. ಶೇಟ್
ನನ್ನ ಕ್ಯಾಮ್ರಾ ತೋರಿಸಲು ಹೋಗ್ಬಿಡ್ತು. ಲೈಟ್ ಬ್ಲೂ ಕಲರ್ ಹುಳ, ನನ್ನ ಲೈಫಲ್ಲೇ ನೋಡಿಲ್ಲ ಅದು. ಲೈಟ್ ಬ್ಲೂ ಕಲರ್ ಹುಳ ಕ್ರೇಜಿ ಆಗಿತ್ತು. ಗೈಸ್ ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಜಾಗ ಇದು. ವಾವ್. ಎಲ್ಲ ನನಗೆ ಜನ ಕೇಳ್ತಾರಲ್ಲ, ನೀವು ಮೌಂಟೇನ್ ಪರ್ಸನಾ ಸಿ ಪರ್ಸನಾ ಅಂತ, ಓಷನ್ ಪರ್ಸನಾ ಅಂತ. ನಾನು ಫಾಲ್ಸ್ ಪರ್ಸನ್ ಅಂತೀನಿ. ಐ ಗೆಸ್ ಐ ಸ್ಟಾರ್ಟೆಡ್ ಲವಿಂಗ್ ಫಾಲ್ಸ್. ಐ ಮೀನ್ ಫಾಲ್ಸ್ ಆಗಲಿ, ಇದೇನಂತಾರೆ ಸ್ಟ್ರೀಮ್ ಆಗಲಿ, ಸ್ಟಾರ್ಟೆಡ್ ಲವಿಂಗ್ ಇಟ್. ಹಾಂ ನೋಡಿ ಹೆಂಗಿದೆ ಜಾಗ. ಹತ್ಕೊಂಡು ಹೋಗ್ತಾ ಇದ್ದೀವಿ ವಾಪಸ್ಸು. ಓಹ್ ಗಾಡ್, ಸಾಕಾಯಿತು ಗೈಸ್. ಇಲ್ಲಿ ದಬಾಕೊಂತಿದ್ದೆ ಆಗಲೇ ನಾನು, ಜಸ್ಟ್ ಮಿಸ್. ಗೈಸ್ ಮಸ್ತ್ ನೀರಲ್ಲಿ ಆಟ ಆಡೋಕ್ಕೆ ಅಂತ ಹೋಗಿ ಫೋಟೋ ಕ್ಲಿಕ್ ಮಾಡಿ ವಾಪಸ್ಸು ನಾವು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ನಾವು ಮಂಗಳೂರಲ್ಲಿ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಸಡನ್ನಾಗಿ ಡಿಸೈಡ್ ಮಾಡಿದ್ವಿ ಹೋಗ್ಬಿಟ್ಟು 3 ಗಂಟೆ 4 ಗಂಟೆ ರೀಚ್ ಆಗ್ತೀವಿ. ಆರಾಮಾಗಿ ಚಿಲ್ ಮಾಡೋಣ, ಮನೇಲೇ ಮಲ್ಕೊಂಡ್ಬಿಟ್ರೆ ಒಳ್ಳೇದು ಅಂತ. ಅದಕ್ಕೆ ಒಂದಿಷ್ಟು ಹೋಗ್ತಾ ಇದ್ದೀವಿ ವಾಪಸ್ ಬೆಂಗಳೂರಿಗೆ. ನೋಡೋಣ ಹೇಗಿರುತ್ತೆ ಜರ್ನಿ ಅಂತ. ಹೋಗಿ ರೀಚ್ ಆಗುತ್ತೆ 4:30 ಆಗುತ್ತೆ ಬೆಳಗ್ಗೆ. ಹೋಪ್ಫುಲಿ ಬೇಗ ಹೋದರೆ ಸಾಕು. ಗೈಸ್ ನಾವು ತುಂಬ ಲೇಟಾಗಿ ರೀಚ್ ಆಗ್ತೀವಿ ಅಂದ್ಕೊಂಡ್ವಿ. ಇನ್ನು 2 ಅವರಲ್ಲಿ ರೀಚ್ ಆಗಿ ಹೋಗ್ತೀವಿ ಮನೆಗೆ. 10 ಗಂಟೆ ಟೈಮು, 12 ಗಂಟೆ ರೀಚ್ ಆಗ್ತೀವಿ. ಸಾಕಾಯಿತು ಗೈಸ್ ಟ್ರಾವೆಲ್ ಮಾಡಿ ಮಾಡಿ ಮಾಡಿ. ಮನೆಗೆ ಹೋಗಿ ನಾಳೆ ಏನು ಕತೆ ಅಂದರೆ, ಇವತ್ತು ನಾವು ಅಲ್ಲೇ ಮಂಗಳೂರು ಸ್ಟೇ ಮಾಡಿದ್ರೆ ನಾಳೆ ಮತ್ತೆ ಎದ್ದು ಹೋಗೋ ಅಷ್ಟರಲ್ಲಿ ಒಂದಿನ ಫುಲ್ ಅದರಲ್ಲೇ ಹೋಗ್ಬಿಡೋದು. ನಾನು ಅಂದ್ಕೊಂಡು ಮಧ್ಯರಾತ್ರಿ ಹೋಗ್ಬಿಡೋಣ. ನಾಳೆ ಒಂದಿನ ಫುಲ್ ನಂಗೆ ರೆಸ್ಟ್ ಮಾಡೋಕ್ಕಾದ್ರೂ ಸಿಗುತ್ತೆ. ಸ್ವಲ್ಪ ಬ್ರೇಕ್ ತೊಗೋಬೋದು, ರೆಸ್ಟ್ ತೊಗೋಬೋದು, ಟೈಮ್ ತೊಗೋಬೋದು. ಬಿಕಾಸ್ ಮತ್ತೆ ಟ್ರಾವೆಲಿಂಗ್ ಸ್ಟಾರ್ಟ್ ಆಗೋದ್ರಿಂದ ಐ ಫೆಲ್ಟ್ ಇಟ್ಸ್ ಬೆಟರ್ ವಿ ಲೀವ್. ಅದಕ್ಕೆ ಬ್ರೋ ಹೊರಟುಬಿಡೋಣ ಅಂತೇಳಿ ಹೊರಟ್ವಿ. ಲೆಟ್ಸ್ ಗೋ. ಊಟ ಮಾಡೋಕ್ಕೆ ನಿಲ್ಸಿದ್ದೀವಿ, ಊಟ ಮಾಡಿ. ಗೈಸು ಊಟ ಆಯಿತು. ಇಲ್ಲಿ ಏನೇನೋ ಇದೆ, ಅದಕ್ಕೆ ಸ್ವಲ್ಪ ವಿಯರ್ಡ್ ಐಟಮ್ಸ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಒಂದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ ಬರುತ್ತೆ ಏನೇನು ತೊಗೊಂಡಿದ್ದೀನಿ ಅಂತ. ಇದೆಲ್ಲ ಐಶುಗೆ ಇಷ್ಟ ಆಗುತ್ತೆ. ಒಂದಷ್ಟು ಐಶುಗೆ ಐಟಮ್. ನೋಡಿ ಗೈಸ್, ಓರಿಯೋ ವೇಫರ್ ಅಂತೆ. ಓರಿಯೋದು ವೇಫರ್, ವಾಹ್ ಏನೇನು ಬಂದಿದೆ ಗೈಸ್. ಎಲ್ಲ ಬೇರೆ ಕಂಟ್ರಿಲಿರೋದು, ನಮ್ಮ ಕಂಟ್ರಿಗೆ ಇವಾಗ ಬಂದಿದೆ. ತುಂಬ ದೊಡ್ಡದಾಯ್ತು ಅನಿಸುತ್ತೆ ಬಾಸ್ಕೆಟು. ನಾನು ಫುಲ್ ಡಯಟಲ್ಲಿ ಇರಬೇಕು ಇವಾಗ ಅಂತ ಫಿಕ್ಸ್ ಆಗಿದ್ದೀನಿ. ನನಗೇನು ಎತ್ಕೊಳ್ಳೋದೇ ಬೇಡ. ನಮ್ಮ ಮನೆಯವ್ರಿಗೆ ಏನಾದ್ರು ಇಷ್ಟ ಆಗುತ್ತಾ ಅಂತ ನೋಡ್ತಾ ಇದ್ದೀನಿ. ಏನೂ ಇಲ್ಲ ಆ ಥರ. ನೈಸ್. ಕಾಫಿದು ಚಾಕ್ಲೇಟ್ ಬೇಸ್, ರಿಯಲ್ ಕಾಫಿ ಥರ ಇರುತ್ತೆ. ಕಹಿ ಇರುತ್ತಾ? ಬೇಡ ಬೇಡ. ಇದು ಕಹಿ ಇರುತ್ತಾ? ಬೇಡ. ನೋಡಿ ಹಾನೆಸ್ಟಾಗಿ ಹೇಳಿದ್ದಾರೆ, ವೆರಿ ಗುಡ್. ಸುಮ್ಮನೆ ತೊಗೋಬೇಕು ಅಂತ ಇಲ್ಲ ಅಂತೇಳಿ ಕಳಿಸ್ಬೋದಿತ್ತು. ಹಾನೆಸ್ಟ್ ಈಸ್ ದ ಬೆಸ್ಟ್ ಪಾಲಿಸಿ. ಅಷ್ಟೇ ಗೈಸ್, ಏನಿಲ್ಲ. ಬಿಲ್ ಮಾಡ್ಸೋಣ ಬನ್ನಿ. ಇದೆಲ್ಲ ಐಶುದು, ನಮ್ಮದು ಇಲ್ಲಿ ಕ್ಯಾನ್ಗಳಿದೆ. ಗೈಸ್ ಫೈನಲಿ ಎಲ್ಲ ತೊಗೊಂಡಿದ್ದಾಯಿತು. ಇಲ್ಲಿ ಜಾಸ್ತಿ ಐಶುಗೆ ಸಿಕ್ಕಿದ್ದು, ನಮಗೇನು ಸಿಕ್ಕಿಲ್ಲ. ಬಟ್ ಐಶು ಖುಷಿ ಆಗುತ್ತೆ. ಥ್ಯಾಂಕ್ ಯು ಗೈಸು. ಎಲ್ಲ ಇಂಪೋರ್ಟೆಡ್ ಚಾಕ್ಲೇಟ್ಸು ಅದು ಇದೆಲ್ಲ ತೊಗೊಂಡಿದ್ದೀವಿ. ಇದನ್ನು ಐಶುಗೆ ಕೊಟ್ಟು ಅವ್ರ ಜೊತೆ ಒಂದು ಶಾರ್ಟ್ಸ್ ಮಾಡೋಣ ಮನೀಶ್. ಐಶು ಜೊತೆ ತಿಂದು ಟ್ರೈ ಮಾಡೋಣ ಯಾವ್ದು ಐಶುಗೆ ಇಷ್ಟ ಆಗುತ್ತೆ ಅಂತ. ಹೆಚ್ಗೋ. ಇಲ್ಲಿ ಬೆಂಗಳೂರಾ? ಟ್ರಿಪ್ಪಾ? ಥ್ಯಾಂಕ್ ಯು. ಹುಷಾರು, ಬಾಯ್. ಗೈಸು ಎಲ್ಲ ಎತ್ಕೊಂಡು ರೀಚ್ ಆಗಿದ್ದೀವಿ. ಟೈಮ್ ಎಷ್ಟು ಬಾಯ್? ಟೈಮ್ ಎಷ್ಟು? 1 ಗಂಟೆ ಆಲ್ಮೋಸ್ಟ್. 1 ಗಂಟೆ ರೀಚ್ ಆಗಿದ್ದೀವಿ. 1:30. ಬಾಯ್ ಬ್ರೋ, ಗುಡ್ ನೈಟ್. ಬಾಯ್ ಸಿಗೋಣ ಆದಷ್ಟು ಬೇಗ. ಗುಡ್ ನೈಟ್. ಬಾಯ್ ಗೈಸ್. ಬನ್ನಿ ಗೈಸ್ ಹೋಗೋಣ. ಎಲ್ಲ ನಾವು ಕುಡ್ದಿದ್ದೀನಿ ಅನ್ಕೊಂಬಿಟ್ಟಿರ್ತಾರೆ ನಿಂಗೆ ಎಲ್ಲ ಆಡ್ಕೊಂಡು. ನಾವು ಕುಡ್ದಿದ್ದೀವಿ ಅನ್ಕೊಂಬಿಟ್ಟಿರ್ತಾರೆ ಜನ. ಗೈಸ್ ನಾನು 2 ಫೋನು ಸ್ವಿಚ್ ಆಫ್ ಮನೆಗೆ ಬರೋ ಅಷ್ಟರಲ್ಲಿ. 3ನೇ ಫೋನ್ ಇನ್ನೂ ಆಫ್ ಆಗಿಲ್ಲ.